ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ತೊಂಡೆಕಾಯ್ದು ಎಣ್ಗಾಯಿ ಪಲ್ಯ ಮಾಡ್ತಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂತಂದರೆ ಎಳ್ಳು, ಉಪ್ಪು, ಜೀರಿಗೆ, ಕಡಲೆಬೀಜ, ಒಣಮೆಣಸಿನ್ಕಾಯಿ, ಗುಂಟೂರು ಬ್ಯಾಡಗಿ ಇಟ್ಕೊಂಡಿದ್ದೀನಿ. ಇಲ್ಲಿ ಹುಳಿ ಪುಡಿ ಇಟ್ಕೊಂಡಿದ್ದೀನಿ. ಅಂದರೆ ನಿಮ್ಮ ಮನೇಲಿ ಯಾವ ಪುಡಿ ಇರುತ್ತೋ ಅದನ್ನು ಇಟ್ಕೊಳ್ಳಿ, ಪರವಾಗಿಲ್ಲ. ಸರಿ, ತೊಂಡೆಕಾಯಿ, ಆಮೇಲೆ ಸಾಸಿವೆ, ಉಪ್ಪು, ಅರಿಶಿನ, ಎಣ್ಣೆ ಮತ್ತು ಇಂಗು, ಕರಿಬೇವು. ಈಗ ನಾನು ಎಳ್ಳು ಮತ್ತು ಜೀರಿಗೆ, ಕಡಲೆಬೀಜ, ಮೆಣಸಿನ್ಕಾಯಿ ಇಷ್ಟನ್ನು ನಾನು ಹುರ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೋತೀನಿ. ಮಿಕ್ಸಿಗೆ ಹಾಕೋಕ್ಕೆ ಮುಂಚೆ ಈ ತೊಂಡೆಕಾಯಿ ಇದೆಯಲ್ಲ, ಇದನ್ನು ನಾನು ಸ್ಟೀಮಲ್ಲಾದರೂ ಬೇಯಿಸ್ಕೋಬೋದು, ತುಂಬ ಚೆನ್ನಾಗಿ ಬೇಯುತ್ತೆ. ಒಂದು ಅರ್ಧ ಬೇಯಿಸ್ಕೊಳ್ಬೇಕು ಫಸ್ಟು. ಸರಿ, ಇದನ್ನು ಬೇಯಿಸ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಕುಕ್ಕರಲ್ಲಿ ಬೇಯಿಸ್ಕೊಂಡು ಆಮೇಲೆ ನಾನು ಅದನ್ನು ಕಟ್ ಮಾಡಿ ತುಂಬಿದ ಪಲ್ಯ ಮಾಡ್ತಿರೋದು. ನಾನು ತೋರಿಸ್ತೀನಿ. ತುಂಬಿದ ಎಣ್ಗಾಯಿ ಪಲ್ಯ. ಈಗ ನೋಡಿ, ಮೆಣಸಿನ್ಕಾಯಿ ಹಾಕ್ಕೊಂಡೆ, ಕಡಲೆಬೀಜ ಹಾಕ್ಕೋತಿದ್ದೀನಿ, ಎಳ್ಳು ಹಾಕ್ಕೋತಿದ್ದೀನಿ. ಎಳ್ಳು 1 ಸ್ಪೂನ್ ಹಾಕ್ತಾಯಿದ್ದೀನಿ, ಕಡಲೆಬೀಜ 3 ಸ್ಪೂನ್ ಹಾಕ್ತಾಯಿದ್ದೀನಿ. ಸರಿ, ಜೀರಿಗೆ ಅರ್ಧ ಸ್ಪೂನ್ ಹಾಕ್ತಿದ್ದೀನಿ. ಒಂದು ಸ್ವಲ್ಪ ಹುಣಸೆ ಹಣ್ಣು, ನಾನು ಟೊಮೊಟೊ ಹಾಕ್ತಾ ಇರೋದ್ರಿಂದ ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ. ಇಲ್ಲಿ 3 ಸ್ಪೂನು ಹುಳಿ ಪುಡಿ ಹಾಕ್ತಾಯಿದ್ದೀನಿ. ಫ್ರೆಶ್ಶಾಗಿ ಮಾಡಿದ್ದೆ, ಅದಕ್ಕೋಸ್ಕರ ಅದನ್ನು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಅಂದರೆ ತುಂಬ ಉಪ್ಪು ಹಾಕಕ್ಕೆ ಹೋಗಬಾರ್ದು, ತುಂಬ್ತೀವಲ್ಲ ತೊಂಡೆಕಾಯಲ್ಲಿ, ಹಾಗಾಗಿ ಸ್ವಲ್ಪ ಇದು ಉಪ್ಪು ಹಾಕಬೇಕು. ಈಗ ನಾನು ಇದನ್ನು ಮಿಕ್ಸಿ ಮಾಡ್ಕೋತೀನಿ. ನೀರೇನು ಹಾಕಲ್ಲ. ನೋಡಿ, ಈಗ ಹಿಂಗೆ ಪುಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನೇನು ನೀರು ಹಾಕಿಲ್ಲ, ಹೀಗೆ ನಾನು ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಕುಕ್ಕರಲ್ಲಿ ತೊಂಡೆಕಾಯಿ ಇಟ್ಟಿದ್ದೆ, 3 ಸರ್ತಿ ಕೂಗಿಸ್ದೆ. ಸರಿ, ನೋಡಿ, ತೊಂಡೆಕಾಯಿ ಹಿಂಗೆ ಬೆಂದಿದೆ. ಈಗ ಇದನ್ನು ತೆಕ್ಕೋತೀನಿ. ಈ ಥರ ಎಲ್ಲ ತೆಕ್ಕೋತೀನಿ. ನೋಡಿ, ಎಲ್ಲ ತೆಕ್ಕೋತೀನಿ. ಇದನ್ನು ಸ್ವಲ್ಪ ಆರಕ್ಕೆ ಬಿಡ್ತೀನಿ. ಇದನ್ನು ಸ್ವಲ್ಪ ಆರಿದ್ಮೇಲೆ ನಾನು ಇದನ್ನು ತೋರಿಸ್ತೀನಿ, ಕಟ್ ಮಾಡಿ ಹೆಂಗೆ ತುಂಬೋದು. ನೋಡಿ, ಈ ಥರ ಇದನ್ನು ಬೇಯಿಸ್ಕೊಂಡ್ಬಿಟ್ಟು ತೊಂಡೆಕಾಯಿನ ಅದನ್ನು ಹೀಗೆ 4 ಭಾಗ ಹೀಗೆ ಮಾಡ್ಕೋಬೇಕು. ನೋಡಿ, ಸಾಫ್ಟಾಗಿ ಆಗಿದೆ. ನಿಮ್ಗೆ 3 ಸರ್ತಿ ಕೂಗಿಸ್ಕೊಂಡಿದ್ದೀನಿ. ಈ ಥರ ಎಲ್ಲದನ್ನು ಹೀಗೆ ಇದು ಮಾಡ್ಕೋಬೇಕು. ಇವಾಗ ನಾನು ಅದು ಬೇಯಿಸಿದ ನೀರು ನಾನೇನು ವೇಸ್ಟ್ ಮಾಡಿಲ್ಲ, ಅದನ್ನು ಸಾರು ಮಾಡೋದಕ್ಕೆ ಹಾಕ್ಕೊಳ್ತಿದ್ದೀನಿ. ಯಾವುದೂ ವೇಸ್ಟ್ ಆಗಲ್ಲ, ತುಂಬ ಚೆನ್ನಾಗಿ, ತುಂಬ ರುಚಿಯಾಗಿರುತ್ತೆ. ಇವಾಗ ಬದನೆಕಾಯಿ ತಿನ್ನೋಕ್ಕೆ ಆಗಲ್ಲ, ಸ್ಕಿನ್ ಪ್ರಾಬ್ಲಮ್ ಇದ್ದವರು ಬದನೆಕಾಯಿ ತಿನ್ನಲ್ಲ. ಹಾಗಾಗಿ ಅವರು ಈ ತೊಂಡೆಕಾಯಲ್ಲಿ ಎಣ್ಗಾಯಿ ಪಲ್ಯ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅವ್ರಿಗೆ ಒಂಥರ ಎಣ್ಗಾಯಿ ತಿಂದದ್ದು ಸಮಾಧಾನ ಆಗುತ್ತೆ. ಎಲ್ಲದನ್ನು ನಾನು ಹೀಗೆ ಹೆಚ್ಕೋತಿದ್ದೀನಿ. ಈಗ ನೋಡಿ, ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಎಲ್ಲ, ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಸರಿ, ಹಾಕ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಇಂಗು ಹಾಕ್ತೀನಿ. ಒಗ್ಗರಣೆಗೂ ಇಟ್ಕೊಂಡಿದ್ದೀನಿ ಇಂಗು. ಇದಕ್ಕೊಂದು ಸ್ವಲ್ಪ ಇಂಗು ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಏನು ಮಾಡ್ತೀನಿ, ಇದನ್ನು ಹಿಂಗೆ ತುಂಬ್ತೀನಿ. ಎಲ್ಲದನ್ನು ಹೀಗೆ ತುಂಬಿಕೊಂಡು ಒಂದು ಕಡೆ ಇಟ್ಕೋತೀನಿ. ಈ ಥರ ತುಂಬ್ಕೋತೀನಿ. ನೀಟಾಗಿ ಮಿಕ್ಸ್ ಮಾಡಿ ಎಲ್ಲ ಮಸಾಲೆ ಹಾಕಿರೋದ್ರಿಂದ ಸರಿ ಎಲ್ಲ ತುಂಬ್ಕೋತೀನಿ ಈ ಥರ. ಈಗ ನೋಡಿ, ಎಲ್ಲ ಈ ಥರ ತುಂಬಿಟ್ಕೊಂಡಿದ್ದೀನಿ. ನಿಮಗೆ ಕಾಣಿಸ್ತಿರ್ಬೋದು, ಈ ಥರ ತುಂಬ್ಕೋಬೇಕು. ಎಲ್ಲ ತೊಂಡೆಕಾಯಿನೂ ಒಂದು ಅರ್ಧ, ಅಂದರೆ ಒಂದು ಸ್ವಲ್ಪ ಬೇಯಿಸ್ಬಿಟ್ಟು ಕುಕ್ಕರಲ್ಲಿ ನಾನು 3 ಸರ್ತಿ ಕೂಗಿಸಿದ್ದೀನಿ. ಕೂಗಿಸ್ಬಿಟ್ಟು ಅದು ನಿಮ್ಗೆ ಹೆಚ್ಚಿಗೆ ಕೂಗಿಸೋದು ಬೇಕಿಲ್ಲ, ಹಾಗೆ ಹಾಕಿ ಕೂಗಿಸ್ಕೋಬೇಕು. ಆಮೇಲೆ ಅದನ್ನು ಈ ಥರ 4 ಭಾಗ ಮಾಡಿ ಸರಿ ಎಲ್ಲ ಮಸಾಲೆನ ತುಂಬ್ಕೋಬೇಕು. ಈಗ ಅದನ್ನು ಒಗ್ಗರಣೆ ಹಾಕಿ ನಾನು ತೋರಿಸ್ತೀನಿ.
ನೋಡಿ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ಒಗ್ಗರಣೆಗೆ. ನೋಡಿ ಜಾಸ್ತಿ ಏನಿಲ್ಲ, ಟೀ ಸ್ಪೂನಲ್ಲಿ ಒಂದು 2 ಸ್ಪೂನ್ ಹಾಕಿದ್ದೀನಿ ಅಷ್ಟೆ. ತುಂಬ ಎಣ್ಣೆ ಬೇಕು ಅಂತ ಏನಿಲ್ಲ. ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕ್ತೀನಿ. ಅದು ಸ್ವಲ್ಪ ಚಟಪಟ ಅನ್ನಲಿ, ಸಿಡಿಲಿ. ಈ ಕರಿಬೇವು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಇಂಗು ಹಾಕ್ತಾಯಿದ್ದೀನಿ. ಈಗ ಇಂಗು ಸಾಸಿವೆ ಒಗ್ಗರಣೆ ಆಯಿತು. ಇವಾಗ ಒಂದೊಂದೇ ಇದನ್ನು ಹಾಕ್ತೀವಿ. ಹಾಕಿ ಇದನ್ನು ನಿಧಾನಕ್ಕೆ ಹಿಂಗೆ ಬಾಡಿಸ್ಬೇಕು. ತುಂಬ ಚೆನ್ನಾಗಿರುತ್ತೆ, ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಮಾಡಿದ್ದೆ ನಾನು. ನಮ್ಮ ಮನೆಯಲ್ಲಿ ಇವಾಗ ಇದು ಇಷ್ಟಪಡ್ತಾರೆ, ಎಲ್ಲರೂ ಇಷ್ಟಪಡ್ತಾರೆ. ಇವನ್ ವಯಸ್ಸಾದವ್ರು, ನಮ್ಮ ಅತ್ತೆಗೂ ಇದು ಇಷ್ಟ ಆಗುತ್ತೆ. ಅಂದರೆ ಅವ್ರಿಗಿಷ್ಟು ಮಸಾಲೆ ಹಾಕಲ್ಲ, ಕಮ್ಮಿ ಹಾಕಿ ಮಾಡ್ತೀವಿ. ನೋಡಿ ಇದನ್ನು ಚೆನ್ನಾಗಿ ಹಿಂಗೆ ಬಾಡಿಸ್ಬೇಕು. ಇನ್ನೊಂದು ಸ್ವಲ್ಪ ಮಸಾಲೆ ಉಳಿದಿತ್ತು, ಅದೇ ತುಂಬಿದ್ದು ಮಿಕ್ಕಿದ್ದು, ಅದಕ್ಕೆ ಅದನ್ನು ಒಂದು ಸ್ವಲ್ಪ ಹಾಕಿಬಿಟ್ಟು ಬಾಡಿಸ್ತೀನಿ. ಚೆನ್ನಾಗಿ ನೀಟಾಗಿ ಬಾಡಿಸ್ಬಿಟ್ಟು ಆಮೇಲೆ ನೀರು ಹಾಕಿ ಕುದಿಸೋದು. ಬಾಡಿಸ್ಬಿಟ್ಟು ಈಗ ನೀರು ಹಾಕ್ತೀನಿ. ನೀರು ಹಾಕಿ ಕುದಿಬೇಕದು. ಒಂದು ಸ್ವಲ್ಪ ಮೊದಲೊಂದು ಸ್ವಲ್ಪ ಉಪ್ಪು ಹಾಕಿದ್ದೆ, ಇವಾಗ ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಉಪ್ಪು ನೋಡ್ಕೊಂಡು ಹಾಕಬೇಕು, ಉಪ್ಪು ಜಾಸ್ತಿ ಆಗಿಬಿಡುತ್ತೆ. ಒಂದು ಸ್ವಲ್ಪ ಅರಿಶಿನ ಹಾಕ್ತೀನಿ. ಸರಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ಹಾಕ್ತೀನಿ. ಇವಾಗ ಕುದೀಲಿ ಇದು. ಒಂದು ಸ್ವಲ್ಪ ಮುಚ್ಚಿಟ್ಬಿಟ್ಟು ಸಣ್ಣೂರಿನಲ್ಲಿಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕುದ್ದಿದೆ. ಈ ಹದದಲ್ಲಿ ಆಗಬೇಕು. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಸಾಕು, ಜಾಸ್ತಿ ಏನು ಬೇಡ. ಹಾಕಿದ್ದು ಮಾಡಿದ್ರೆ ತೊಂಡೆಕಾಯಿ ಎಣ್ಗಾಯಿ ಪಲ್ಯ ರೆಡಿ ಆಯಿತು. ನೋಡಿ ಇವಾಗ ಬೇರೆ ಪಾತ್ರೆಗೆ ಹಾಕ್ತಿದ್ದೀನಿ. ನೋಡಿ ಹಾಕ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ನೀವು ಮಾಡಿಕೊಂಡು ತಿನ್ನಬಹುದು. ತೊಂಡೆಕಾಯಿ ಎಣ್ಗಾಯಿ ಪಲ್ಯ ರೆಡಿ ಆಯಿತು. ಅದರ ಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ನೋಡಿ, ನೀವು ಬರೀ ಬದನೆಕಾಯಲ್ಲೇ ಮಾಡ್ತಿತ್ತು ಎಣ್ಗಾಯಿ ಪಲ್ಯ, ಹೀರೆಕಾಯಿ ಈ ಥರದ್ರಲ್ಲಿ. ತೊಂಡೆಕಾಯಲ್ಲೂ ನಾನು ಮಾಡಿದ್ದೀನಿ. ನೋಡಿ, ನಿಮ್ಮನೆಯಲ್ಲೂ ಇಷ್ಟ ಆದರೆ ನನಗೆ ತಿಳಿಸಿ. ತೊಂಡೆಕಾಯಿ ಎಣ್ಗಾಯಿ ಪಲ್ಯ ರೆಡಿ ಆಯಿತು. ಇದು ಜೋಳದ ರೊಟ್ಟಿನಲ್ಲಿ ನಾನು ಕೊಡ್ತೀನಿ.